ಮುಖ್ಯಾಂಶಗಳು. ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ಕೊರೋನಾ ಸ್ಥಿತಿಗತಿ, ಆರ್ಥಿಕ ಚಟುವಟಿಕೆಗಳ ಕುರಿತು ಚರ್ಚೆ ಸಾಧ್ಯತೆ. 10 ಹೊಸ ಕೋವಿಡ್ ಪ್ರಕರಣಗಳೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 858ಕ್ಕೆ ಏರಿಕೆ. 422 ಮಂದಿ ಗುಣಮುಖ. ಕೆಂಪು ವಲಯದಲ್ಲಿ ಹೆಚ್ಚಿನ ಪ್ರಮಾಣದ ಪರೀಕ್ಷೆ, ಮೊಬೈಲ್ ಕ್ಲಿನಿಕ್ಗಳಿಂದ ಸ್ವಾಬ್ ಮಾದರಿ ಸಂಗ್ರಹ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವೈದ್ಯರುಗಳ ಸಂಚಾರಕ್ಕೆ ನಿರ್ಬಂಧ ಹೇರಿಕೆ ಸಲ್ಲ. ವೈದ್ಯಕೀಯ ಸಿಬ್ಬಂದಿ ಸೇವೆ ಖಾತರಿಪಡಿಸಿಕೊಳ್ಳಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ನ 3 ಗಂಟೆಗೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದು, ಲಾಕ್ಡೌನ್ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಈ ಕುರಿತು ಪ್ರಧಾನಿ ಅವರ ಕಾರ್ಯಾಲಯ ಟ್ವೀಟ್ ಸಂದೇಶದಲ್ಲಿ ಮಾಹಿತಿ ನೀಡಿದೆ. ಕೋವಿಡ್ ಮಹಾಮಾರಿ ಸಂಕಷ್ಟ ಎದುರಾದ ಬಳಿಕ ಪ್ರಧಾನಿ ಅವರು ಮುಖ್ಯಮಂತ್ರಿಗಳೊಂದಿಗೆ ನಡೆಸುತ್ತಿರುವ 5ನೇ ಸಭೆ ಇದಾಗಿದೆ. ಸಾಂಕ್ರಾಮಿಕವನ್ನು ತಡೆಗಟ್ಟಲು 3ನೇ ಬಾರಿಗೆ ವಿಸ್ತರಿಸಲಾಗಿರುವ ಲಾಕ್ಡೌನ್ ಅವಧಿ ಬರುವ 17ರಂದು ಕೊನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಕೊರೋನಾ ವೈರಸ್ ಸೋಂಕಿನ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕೇಂದ್ರ ಸಚಿವರಾದ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಡಾ ಹರ್ಷವರ್ಧನ್ ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಪ್ರಧಾನಿ ಅವರೊಂದಿಗೆ ಉಪಸ್ಥಿತರಿರುವರು. ರಾಜ್ಯದಲ್ಲಿಂದು ಹೊಸದಾಗಿ 10 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 858ಕ್ಕೆ ಏರಿಕೆಯಾಗಿದೆ. 422 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಈವರೆಗೆ 31 ಮಂದಿ ಮೃತಪಟ್ಟಿದ್ದಾರೆ. ಇಂದು ಹೊಸದಾಗಿ ದಾವಣಗೆರೆಯಲ್ಲಿ 3, ಬಾಗಲಕೋಟೆ ಮತ್ತು ಬೀದರ್ನಲ್ಲಿ ತಲಾ 2 ಹಾಗೂ ಕಲಬುರಗಿ, ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತಲಾ 1 ಪ್ರಕರಣಗಳು ಬೆಳಕಿಗೆ ಬಂದಿವೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮೊಬೈಲ್ ಫೀವರ್ ಕ್ಲಿನಿಕ್ ಬಸ್ ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಸಚಿವರಾದ ಲಕ್ಷ್ಮಣ ಸವದಿ, ಆರ್ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ, ನಗರ ಪೊಲೀಸ್ ಆಯುಕ್ತ ಭಾಸ್ಕರ ರಾವ್ ಉಪಸ್ಥಿತರಿದ್ದರು. ಒಟ್ಟು 5 ಕೆಎಸ್ಆರ್ಟಿಸಿ ಬಸ್ಗಳನ್ನು ಮೊಬೈಲ್ ಫೀವರ್ ಕ್ಲಿನಿಕ್ ಆಗಿ ಪರಿವರ್ತಿಸಲಾಗಿದ್ದು, ಇಲ್ಲಿ ಸ್ವಾಬ್ ಪರೀಕ್ಷೆ ಹಾಗೂ ವೈದ್ಯರುಗಳ ಸೇವೆ ಲಭ್ಯವಾಗುತ್ತವೆ. ಈ ಬಸ್ಗಳು ವಿವಿಧೆಡೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರನ್ನು ತಪಾಸಣೆಗೆ ಒಳಪಡಿಸುತ್ತವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಮೊಬೈಲ್ ಫೀವರ್ ಕ್ಲಿನಿಕ್ ಬಸ್ ಸೇವೆ ನೆರವಾಗಲಿದೆ. ಮುಂಬರುವ ದಿನಗಳಲ್ಲಿ ಇತರ ಜಿಲ್ಲೆಗಳಲ್ಲೂ ಈ ಸೌಲಭ್ಯ ಕಲ್ಪಿಸಲಾಗುವುದು. ಕೆಂಪು ವಲಯದಲ್ಲಿ ಹೆಚ್ಚಿನ ಪ್ರಮಾಣದ ತಪಾಸಣೆ ನಡೆಸಲಾಗುವುದು ಮತ್ತು ಮೊಬೈಲ್ ಕ್ಲಿನಿಕ್ಗಳಿಂದ ಸ್ವಾಬ್ ಮಾದರಿ ಸಂಗ್ರಹಿಸಲಾಗುವುದು ಎಂದು ಹೇಳಿದರು. ತಂಡವು ಕೆಂಪು ವಲಯಗಳಿಂದ ಪ್ರಾರಂಭವಾಗಲಿದೆ ಮತ್ತು ಈ ವಲಯಗಳಿಂದ ಗರಿಷ್ಠ ಸಂಖ್ಯೆಯ ನಿವಾಸಿಗಳನ್ನು ರೋಗ ಲಕ್ಷಣಗಳ ಪರೀಕ್ಷೆಯನ್ನು ಪ್ರಯತ್ನಿಸುತ್ತದೆ ಮತ್ತು ಪಾಸಿಟಿವ್ ಇರುವವರನ್ನು ಪರೀಕ್ಷಿಸುತ್ತದೆ. ಎಸ್ಆರ್ಎಲ್ ಲ್ಯಾಬ್ಗಳೊಂದಿಗೆ ರಕ್ತ ಪರೀಕ್ಷೆಯನ್ನು ಸಿಬಿಸಿ, ಇಎಸ್ಆರ್, ಸಿಆರ್ಪಿ ₹300 ರಿಯಾಯಿತಿ ದರದಲ್ಲಿ ಮಾಡುವ ಆಯ್ಕೆಯನ್ನು ಸಹ ಹೊಂದಿರುತ್ತಾರೆ. ಇದರಲ್ಲಿ ಎಸ್ಡಬ್ಲ್ಯೂಎಸ್ಪಿ ಕಲೆಕ್ಷನ್ ವ್ಯವಸ್ಥೆ ಕೂಡ ಅಳವಡಿಸಲಾಗಿದೆ. ಇದರ ಉದ್ದೇಶ ಕರ್ನಾಟಕದ ಪ್ರತಿಯೊಬ್ಬ ನಿವಾಸಿಗಳನ್ನ ತಲುಪುವುದು ಮತ್ತು ಗರಿಷ್ಠ ಸಂಖ್ಯೆಯ ಜನರನ್ನು ಪರೀಕ್ಷಿಸುವುದು. ಇದರಿಂದ ಕೋವಿಡ್ ವಿರುದ್ಧದ ಯುದ್ಧದಲ್ಲಿ ರಾಜ್ಯವು ಶೀಘ್ರದಲ್ಲಿ ಇವೆಲ್ಲ ಬಹುದಾಗಿದೆ. ಈಗಾಗಲೇ ಕೆಎಸ್ಆರ್ಟಿಸಿ ಮೊಬೈಲ್ ಫೀವರ್ ಕ್ಲಿನಿಕ್ಗಳನ್ನು ಮೈಸೂರು, ಮಂಡ್ಯ, ಮಂಗಳೂರು ನಮ್ಮ ಕಚೇರಿಯಿಂದ ಇದನ್ನ ತೇಜಸ್ವಿ ಸೂರ್ಯ ಸಂಚಾರಿ ಆರೋಗ್ಯ ತಪಾಸಣೆ ಮತ್ತು ಸ್ವಾಬ್ ಪರೀಕ್ಷೆ ಘಟಕವನ್ನು ಕೆಎಸ್ಆರ್ಟಿಸಿ ಸಹಯೋಗದಲ್ಲಿ ಪ್ರಾರಂಭಿಸಲಾಗಿದೆ. ಒಟ್ಟು 5 ಬಸ್ಗಳು ಬೆಂಗಳೂರಿನ ಹಲವೆಡೆ ಸಂಚರಿಸಿ ಸಾರ್ವಜನಿಕರಿಗೆ ಸ್ವಾಬ್ ಪರೀಕ್ಷೆ ಮತ್ತು ಇನ್ನಿತರೆ ಆರೋಗ್ಯ ತಪಾಸಣೆ ನಡೆಸಲಿವೆ. ವಿಶೇಷವಾಗಿ ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿರುವ ಸಿಬ್ಬಂದಿಯ ತಪಾಸಣೆ ನಡೆಸಲಾಗುತ್ತದೆ. ಜೊತೆಗೆ ವಸತಿ ಸಮುಚ್ಚಯಗಳಲ್ಲೂ ಅಗತ್ಯವಿರುವವರಿಗೆ ತಪಾಸಣೆ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲೂ ಕೂಡ ಆಸಕ್ತಿ ಇರುವಂತಹ ಜನಕ್ಕೆ ಸರ್ಕಾರ ಹೇಳಿರುವಂತಹ ದರದಲ್ಲಿ ಈ ಟೆಸ್ಟಿಂಗ್ ಅನ್ನು ಕೂಡ ಮಾಡುವಂತದ್ದು ಇದೆ.
ಸ್ವಂತ ಊರುಗಳಿಗೆ ಮರಳಲು ಇಚ್ಛಿಸುವ ವಲಸೆ ಕಾರ್ಮಿಕರ ಪ್ರಯಾಣಕ್ಕೆ ರೈಲ್ವೆ ಇಲಾಖೆಯೊಂದಿಗೆ ಸಹಕಾರ ನೀಡುವಂತೆ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ನಿರ್ದೇಶಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಮಿಕ ರೈಲುಗಳ ಸಂಚಾರಕ್ಕೆ ರಾಜ್ಯಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಅವುಗಳ ಸೌಲಭ್ಯ ಕಾರ್ಮಿಕರಿಗೆ ದೊರಕುವಂತಾಗಬೇಕು. ಯಾವುದೇ ಕಾರಣಕ್ಕೂ ವಾಹನ ಸೌಲಭ್ಯವಿಲ್ಲದೆ ಕಾರ್ಮಿಕರು ರಸ್ತೆಗಳಲ್ಲಿ ಅಥವಾ ರೈಲು ಮಾರ್ಗದಲ್ಲಿ ನಡೆದುಕೊಂಡು ಹೋಗದಂತೆ ಖಾತ್ರಿಪಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಗೃಹ ಸಚಿವಾಲಯ ತಿಳಿಸಿದೆ. ಕೆಲವು ರಾಜ್ಯಗಳಲ್ಲಿ ವೈದ್ಯರುಗಳ ಓಡಾಟಕ್ಕೂ ನಿರ್ಬಂಧ ಹೇರುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಕೇಂದ್ರ ಗೃಹ ಸಚಿವಾಲಯ, ಇಂತಹ ನಿರ್ಬಂಧಗಳಿಂದ ಕೋವಿಡ್ ಮತ್ತು ಕೋವಿಡೇತರ ಚಿಕಿತ್ಸೆಗೂ ತೊಂದರೆಯಾಗುತ್ತದೆ. ಪ್ರಸಕ್ತ ಸನ್ನಿವೇಶದಲ್ಲಿ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಯ ಸೇವೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದೆ. ತಮ್ಮ ರಾಜ್ಯಗಳಲ್ಲಿರುವ ಖಾಸಗಿ ಚಿಕಿತ್ಸಾಲಯಗಳು ತೆರೆದಿರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ತಿಳಿಸಿದೆ. ಏರ್ ಇಂಡಿಯಾ ವಿಶೇಷ ವಿಮಾನ ಲಂಡನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನು ಹೊತ್ತು ದೆಹಲಿ ಮಾರ್ಗವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಇಂದು ಬೆಳಗ್ಗೆ ಬಂದಿಳಿಯಿತು. ಎಲ್ಲ 250 ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ತಪಾಸಣೆ ನಡೆಸಲಾಗಿದ್ದು, ಸಾರಿಗೆ ಬಸ್ಗಳಲ್ಲಿ ನಗರಕ್ಕೆ ಕರೆತರಲಾಯಿತು. ಎಲ್ಲರಿಗೂ ತಮ್ಮದೇ ವೆಚ್ಚದಲ್ಲಿ 3 ಹೋಟೆಲ್ಗಳಲ್ಲಿ 14 ದಿನಗಳ ಕಡ್ಡಾಯ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರೆಲ್ಲರಿಗೂ ತಲಾ ಒಂದೊಂದು ಸಿಮ್ ಕಾರ್ಡ್ ವಿತರಿಸಲಾಗಿದ್ದು, ಕ್ವಾರಂಟೈನ್ ಮಾಡುತ್ತಿರುವ ಬಗ್ಗೆ ನಿತ್ಯ 2 ಫೋಟೋಗಳನ್ನು ಹಿಡಿದು ಅಧಿಕಾರಿಗಳಿಗೆ ಕಳುಹಿಸುವಂತೆ ಸೂಚಿಸಲಾಗಿದೆ. ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವುದರ ಜೊತೆಗೆ ಕಡ್ಡಾಯ ನಿಯಮ ಪಾಲಿಸುವಂತೆ ಅಧಿಕಾರಿಗಳು ಸೂಚಿಸಿದರು. ಭಾರತೀಯ ರೈಲ್ವೆ ನಾಳೆಯಿಂದ ಹಂತವಾಗಿ ಪ್ರಯಾಣಿಕರ ರೈಲು ಸೇವೆ ಆರಂಭಿಸಲು ನಿರ್ಧರಿಸಿದೆ. ಮೊದಲ ಹಂತದಲ್ಲಿ ದೆಹಲಿ ನಿಲ್ದಾಣದಿಂದ ಆಯ್ದ ನಗರಗಳಿಗೆ 15 ಜೋಡಿ ರೈಲುಗಳು ಸಂಚರಿಸಲಿವೆ. ಬೆಂಗಳೂರು ಅಲ್ಲದೆ ದಿಬ್ರುಗಢ, ಅಗರ್ತಲಾ, ಹೌರಾ, ಪಾಟ್ನಾ, ಬಿಲಾಸ್ಪುರ್, ರಾಂಚಿ, ಭುವನೇಶ್ವರ್, ಸಿಕಂದರಾಬಾದ್, ಚೆನ್ನೈ, ತಿರುವನಂತಪುರ, ಮಡಗಾಂವ್, ಮುಂಬೈ ಸೆಂಟ್ರಲ್, ಅಹಮದಾಬಾದ್ ಮತ್ತು ಜಮ್ಮು ತಾವಿಗೆ ಈ ರೈಲುಗಳು ಸಂಚರಿಸಲಿವೆ. ಇಂದು ಸಂಜೆ 4 ಗಂಟೆಯಿಂದ ಆನ್ಲೈನ್ ಬುಕಿಂಗ್ ಸೇವೆ ಆರಂಭವಾಗಲಿದೆ. ಪ್ರಯಾಣಿಕರು ಭಾರತೀಯ ರೈಲ್ವೆಯ ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಟಿಕೆಟ್ಗಳನ್ನು ಕಾಯ್ದಿರಿಸಬಹುದಾಗಿದೆ. ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ ಕೌಂಟರ್ಗಳನ್ನು ಸ್ಥಗಿತಗೊಳಿಸಲಾಗಿರುತ್ತದೆ. ಕೌಂಟರ್ ಟಿಕೆಟ್ಗಳನ್ನು ವಿತರಿಸಲಾಗುವುದಿಲ್ಲ. ಟಿಕೆಟ್ ಹೊಂದಿರುವ ಪ್ರಯಾಣಿಕರಿಗೆ ಮಾತ್ರ ರೈಲು ನಿಲ್ದಾಣಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗುತ್ತದೆ. ಪ್ರಯಾಣಿಕರಿಗೆ ಹಲವು ಸುರಕ್ಷತಾ ಕ್ರಮಗಳನ್ನು ಸೂಚಿಸಿರುವ ಭಾರತೀಯ ರೈಲ್ವೆ ಇಲಾಖೆ ಕಡ್ಡಾಯವಾಗಿ ಮುಖಗವಸು ಧರಿಸುವುದು, ರೈಲು ಹತ್ತುವ ಮುನ್ನ ಸ್ಕ್ರೀನಿಂಗ್ಗೆ ಒಳಗಾಗುವುದು ಹಾಗೂ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಹಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಲಹೆ ನೀಡಿದೆ. ಲಾಕ್ಡೌನ್ನಿಂದಾಗಿ ವಿದೇಶದಲ್ಲಿ ಸಿಲುಕಿದ್ದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುವ ಸಮುದ್ರ ಸೇತು ಅಭಿಯಾನದ ಭಾಗವಾಗಿ ಭಾರತೀಯ ನೌಕಾಪಡೆಯ 2ನೇ ಹಡಗು ಮಾಲ್ಡೀವ್ಸ್ನಿಂದ ಪ್ರಯಾಣ ಬೆಳೆಸಿದೆ. ಸುಮಾರು 202 ಭಾರತೀಯರನ್ನು ಕರೆತರುತ್ತಿರುವ ಐಎನ್ಎಸ್ ಮಗರ್ ಹಡಗು ನಾಳೆ ಸಂಜೆಯೊಳಗೆ ಕೇರಳದ ಕೊಚ್ಚಿ ಬಂದರು ತಲುಪಲಿದೆ. ಈ ಹಡಗಿನಲ್ಲಿ 24 ಮಹಿಳೆಯರು ಮತ್ತು 2 ಮಕ್ಕಳು ಸಹ ಪ್ರಯಾಣಿಸುತ್ತಿದ್ದು, ಎಲ್ಲರನ್ನೂ ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೊನ್ನೆಯಷ್ಟೇ ಐಎನ್ಎಸ್ ಜಲಾಶ್ವ ಹಡಗು ಮಾಲ್ಡೀವ್ಸ್ನಿಂದ 698 ಭಾರತೀಯರನ್ನು ಕೊಚ್ಚಿಗೆ ಕರೆತಂದಿತ್ತು.
ಎತ್ತಿನಹೊಳೆ ಯೋಜನೆ ಕುರಿತಂತೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ಸಂಕಲ್ಪಕ್ಕೆ ಸರ್ಕಾರ ಬದ್ದವಾಗಿದ್ದು, ಮಾರ್ಚ್ 2021ಕ್ಕೆ ಮೊದಲ ಹಂತದ ಯೋಜನೆ ಆರಂಭವಾಗಲಿದೆ ಎಂದು ತಿಳಿಸಿದರು. 5 ಸಿವಿಲ್ ಮತ್ತು 2 ಎಲೆಕ್ಟ್ರಿಕಲ್ ಪ್ಯಾಕೇಜ್ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಕಾಲಮಿತಿಯೊಳಗೆ ವಿದ್ಯುತ್ ಶಕ್ತಿ ಪೂರೈಸುವ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ ರಮೇಶ್ ಜಾರಕಿಹೊಳಿ, ಎತ್ತಿನಹೊಳೆ ಯೋಜನೆಗೆ ಹಲವಾರು ಪ್ರದೇಶಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿ ಈ ಕಾರ್ಯ ಶೀಘ್ರ ಪೂರ್ಣಗೊಳಿಸುವುದಾಗಿ ಹೇಳಿದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರವು ಮನ್ರೇಗಾ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಯಶಸ್ವಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಕೆರೆ ಹೂಳೆತ್ತುವುದು, ಬದುಗಳ ನಿರ್ಮಾಣ, ಇಂಗುಗುಂಡಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಿ ಸ್ಥಳೀಯ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ. ಕಾರ್ಮಿಕರು ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬದು ನಿರ್ಮಾಣ ಕೊಟ್ಟರೆ ಈಗ ಇದರಿಂದ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಎಲ್ ಕೋರಿ, ಮನ್ರೇಗಾ ಯೋಜನೆಯಡಿ ಇಂಗುಗುಂಡಿ ನಿರ್ಮಿಸಲಾಗುತ್ತಿದ್ದು, ಇದರಿಂದ ಅಂತರ್ಜಲ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮತ್ತೆ ಅಲ್ಲಿ ನಾವು ಪೈಪ್ ಇಟ್ಟಿವ್ರಿ ಸರ್, ಆ ಪೈಪ್ನಾಗ ಹಸಿ ಕ್ಯಾರಿ ತುಂಬ್ಕೊಂಡು ಮತ್ತೆ ಅದನ್ನ ಹೊಲ ಕೊಡ್ಕೊಂತೀವಿ. ನಾವು ಎಲ್ಲದರಿಂದ ನಾನಾ ಥರ ಉಪಯೋಗ ಮಾಡ್ಕೊಳಕತ್ತೀವಿ. ಈಗ ನಮ್ಗೇನು ವೇಸ್ಟ್ ಅನ್ನೋದು ಎಲ್ಲಿ ಹೋಗಲ್ರಿ. ನಮ್ಮ ಹೊಲದಾಗ ನಮ್ಗೆ ನೀರು ನಾವು ಇಲ್ಲೇ ಉಳ್ಕೊಂತ. ಈಗ ಎಲ್ಲಿ ಹೆಚ್ಚಿನ ನೀರು ನಾವು ಪ್ರಮಾಣ ಬಿಟ್ಕೊಂಡು ನಾವು ಹೇಳಬೇಕಾಗ ಕ್ಯಾರಿ ನೀರು ಕಡಿಯೋಣಕ್ಕೆ ಸಾಧ್ಯತೆ ಆಗತ್ತೆ ರೀ. ಕಾರ್ಮಿಕರಾದ ಕಸ್ತೂರವ್ವ, ಲಾಕ್ಡೌನ್ನಿಂದ ನಿರುದ್ಯೋಗ ಸೃಷ್ಟಿಯಾಗಿತ್ತು. ಆದರೆ ಮನ್ರೇಗಾ ಯೋಜನೆಯಡಿ ಉದ್ಯೋಗ ದೊರೆತಿರುವುದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗಿದೆ ಎಂದರು. ಗಂಡು ಮಕ್ಳು ಹೆಣ್ಮಕ್ಳು ಕೂಡ ಬರ್ತೀರಿ ಸಮಾರಿ ಎಲ್ಲರಿಗೆ ನಮ್ಮ ಹೊಟ್ಟೆ ಪಾಡಿಗೆ ನಾವು ದುಡಿಯಾಕ ಬರ್ತೀರಿ. ಬಡವ್ರ ಅದಾರಿ ರೀ, ಹಂಗಾಗಿ ಎಲ್ಲರೂ ಹೊಟ್ಟೆ ಪಾಡಿ ದುಡಿಯಾಕ ಮನ್ಯಾಗ ಕುಂತ್ರೆ ಯಾರು ಕೊಡ್ತಾರ್ರಿ ನಮಗ್ರಿ ಸರ್? 10 ಮಂದಿ 10 ಮಂದಿ ಹೆಣ್ಮಕ್ಳ್ರಿ, 10 ಮಂದಿ ಗಂಡು ಮಕ್ಳು ದೂರ ದೂರ ನಿಂತ್ರಿ ಎಲ್ಲರೂ ಒಂದೊಂದು ಕಟ್ಟಾಗಿ ಬಿಬ್ರು ನಿಂತು ಕೆಲಸ ಮಾಡ್ತೀವಿ. ಯಲಬುರ್ಗಾ ತಾಲೂಕಿನ ಸಂಯೋಜಕರಾದ ಲಕ್ಷ್ಮಣ, ಕೂಲಿ ಕಾರ್ಮಿಕರಿಗೆ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಕಲ್ಪಿಸಿದ್ದು, ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮನ್ರೇಗಾ ಯೋಜನೆಯಡಿ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಕಟ್ಟೆಯಲ್ಲಿ 7200 ಲೀಟರ್ ಅಂತಂದ್ರೆ 30 ಒಂದು ಕಟ್ಟೆಯಲ್ಲಿ ಅಷ್ಟು ಪ್ರಮಾಣದ ನೀರನ್ನ ಬದು ನಿರ್ಮಾಣದ ಮೂಲಕ ನಾವು ಸೇವ್ ಮಾಡಬಹುದಾಗಿರುತ್ತೆ. ಹಿಂಗುವಂತ ವ್ಯವಸ್ಥೆ ಆಗ್ತದೆ ಅಂತರ್ಜಲಕ್ಕೆ. ತಾಲೂಕಿನಾದ್ಯಂತ ನಾವು ಬದು ನಿರ್ಮಾಣ ಕಾಮಗಾರಿಗೆ ಅತಿ ಹೆಚ್ಚು ಪ್ರಾವಿಷನ್ ಕೊಟ್ಟು ಕೆಲಸ ಮಾಡ್ತಾ ಇದೀವಿ ಅಂತ. ಇದು ಕೂಡ ರೈತರನ್ನು ಕೂಡ ಸಾಕಷ್ಟು. ಇಟಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರೇಶ್ ರಾಠೋಡ್, ಮನ್ರೇಗಾ ಯೋಜನೆಯಡಿ ಅಂತರ್ಜಲ ವೃದ್ಧಿಗೆ ಹಲವು ಕಾಮಗಾರಿಗಳನ್ನು ಆರಂಭಿಸಲಾಗಿದೆ. ಜಲಶಕ್ತಿ ಯೋಜನೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಇಂಗುಗುಂಡಿ ಬದು ನಿರ್ಮಾಣ ಕೆಲಸಗಳಾಗಿದೆ ಎಂದರು. ಸುಮಾರು ನಾವು ಒಂದು ದಿನಕ್ಕೆ 275 ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ 10 ರೂಪಾಯಿ ಶಾರ್ಪನಿಂಗ್ ಚಾರ್ಜ್ ಅಂತ ಹೇಳಿ 285 ರೂಪಾಯಿ ಕೊಡ್ತಾ ಇದೀವಿ. ಒಂದು ಕುಟುಂಬಕ್ಕೆ 100 ದಿನಗಳ ಕೆಲಸ ಕೊಡ್ತಾ ಇದೀವಿ. ಹೀಗಾಗಿ ಈಗ ಕೆಲಸ ಕೊಡೋದ್ರಿಂದ ಅವರು ಕೂಡ ಎಲ್ಲಿ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಸ್ಪದ ಇಲ್ದಿರೋದ್ರಿಂದ ಈ ಒಂದು ನರೇಗಾ ಅಂತಕ್ಕಂಥದ್ದು ನಮ್ಮ ಭಾಗದಲ್ಲಿ ಒಂದು ವರದಾನ ಆಗಿದೆ ಅಂತಾನೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸ್ವ ಉದ್ಯೋಗ ದೊರೆತಿದ್ದು, ಮೈಸೂರಿನ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಮಹಿಳೆಯರಿಗೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಸ್ವಸಹಾಯ ಗುಂಪುಗಳು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಬಂಡವಾಳ ನಿಧಿಯಿಂದ ಸಾಲ ಪಡೆದಿರುವ ಮಹಿಳೆಯರು ಫಿನೈಲ್ ತಯಾರಿಕೆಗೆ ಮುಂದಾಗಿದ್ದಾರೆ. ಈ ಫಿನೈಲ್ಗೆ ಮೊದಲಿಗಿಂತ ಹೆಚ್ಚಿನ ಬೇಡಿಕೆ ಇದ್ದು, ಮಹಿಳೆಯರು ಕೊಂಚ ಆರ್ಥಿಕವಾಗಿ ಚೇತರಿಸಿಕೊಂಡಿದ್ದಾರೆ. ಈಗ ಕೋವಿಡ್-19 ಬಂದಿರೋ ಡಿಡಿ ನ್ಯೂಸ್ನೊಂದಿಗೆ ಸ್ವಸಹಾಯ ಸಂಘದ ದಾಕ್ಷಾಯಿಣಿ, ತಾಲೂಕು ಪಂಚಾಯಿತಿಯಿಂದ ಫಿನೈಲ್ ತಯಾರಿಕೆ ತರಬೇತಿ ನೀಡಲಾಗಿತ್ತು. ಇದರಿಂದ ಪ್ರಸ್ತುತ ತಾವು ಫಿನೈಲ್ ತಯಾರಿಸಲು ಸಹಕಾರಿಯಾಗಿದೆ ಎಂದರು. ಫಿನೈಲ್ ಸಪ್ಲೈ ಮಾಡುವಂತ ಆರ್ಡರ್ ಕೊಟ್ಟರು. ಆಗ ನಮ್ಮ ತಾಲೂಕ್ ಪಂಚಾಯತಿ ಸಿಬ್ಬಂದಿ ಅಧಿಕಾರಿಗಳು ನಾವು ಮತ್ತೆ ನಮ್ಮದೇ ತರ ಮೂಕನಹಳ್ಳಿ ಗ್ರಾಮ ಪಂಚಾಯತಿಲೂ ಸಹ ಅವರು ಫಿನೈಲ್ ತಯಾರು ಮಾಡ್ತಾ ಇದ್ರು. ನಾವು ಇಬ್ರು ಸೇರ್ಕೊಂಡು ಪಂಚಾಯತಿ ಮಟ್ಟದಲ್ಲಿ ಎಷ್ಟು 1600-700 ಲೀಟರ್ ತನಕ ಫಿನೈಲ್ ತಯಾರು ಮಾಡಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಸಪ್ಲೈ ಮಾಡಿದ್ದೀವಿ. ಮತ್ತೆ ಅದೇ ರೀತಿ ಇನ್ನೂ ಆರ್ಡರ್ ಬಂದ್ರೂ ಎಲ್ಲಾ ಕಡೆ ಸಪ್ಲೈ ಮಾಡಕ್ ತಯಾರಿದ್ದೀವಿ. ಬಂದ ಮೇಲೆ ನಾವು ಒಕ್ಕೂಟದೊಳಗಡೆ ಈ ಸಂಘದ ಸದಸ್ಯರಾದ ಪುಷ್ಪಲತಾ, ಫಿನೈಲ್ಗೆ ಉತ್ತಮ ಬೇಡಿಕೆ ಇದ್ದು, ಇದರಿಂದ ತಮಗೆ ಉದ್ಯೋಗ ದೊರೆತಿದೆ, ಕುಟುಂಬ ನಿರ್ವಹಣೆಗೆ ಸುಲಭವಾಗಿದೆ ಎಂದರು. ಆಗ ಅದಕ್ಕೆ ತರಬೇತಿ ಬೇಕು ಅಂದಾಗ ತರಬೇತಿನೂ ಕೊಡಿಸಿದ್ರು ನಮ್ಮ ತಾಲೂಕ್ ಪಂಚಾಯತಿ ಮಟ್ಟದಿಂದ. ಮೊದಲು ಒಂದು ಬಕೆಟ್ಗೆ ಫಿನೈಲ್ ಬೇಸ್ನ ಹಾಕೊಂಡು ಅದನ್ನ ಒಂದು ಕೋಲ್ನಲ್ಲಿ ಸುಮಾರು ಒಂದು ಅರ್ಧ ಗಂಟೆ
ತನಕ ಚೆನ್ನಾಗಿ ತಿರುಗಬೇಕು. ಇದರಿಂದ ನಮಗೆ ಉದ್ಯೋಗನೂ ಮಾಡ್ಕೊಂಡಂಗಾಯಿತು, ಸ್ವಲ್ಪ ಹಣದ ಆರ್ಥಿಕದಲ್ಲೂ ನಾವು ಸ್ವಲ್ಪ ಮುಂದೆ ಬರೋಕ್ಕೆ ಅವಕಾಶ ಮಾಡ್ತೀವಿ. ಸೊ ಈ ಒಂದು ಯೋಜನೆ ಉದ್ದೇಶ ಸಂಜೀವಿನಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಜಿಲ್ಲಾ ವ್ಯವಸ್ಥಾಪಕ ರಾಜೇಶ್, ಗ್ರಾಮೀಣ ಪ್ರದೇಶಗಳ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಅನುಕೂಲವಾಗಿದೆ. ಫಿನೈಲ್ಗೆ ಉತ್ತಮ ಬೇಡಿಕೆ ಬಂದಿದ್ದು ಮಹಿಳೆಯರು ಸಹ ಉದ್ಯೋಗ ಸೃಷ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ತದನಂತರ ನಾವು ಈ ಒಕ್ಕೂಟದಿಂದ ಸಾಲ ಕೊಟ್ಟು ಇದು 1% ಬಡ್ಡಿಯಾಗಿ ನಾವು ಕೊಡ್ತಾ ಇದ್ದೀವಿ. 1% ಅವರು ಸಾಲ ತಗೊಳ್ಳೋದಲ್ಲದೆ, ಸಾಲ ತಗೊಂಡು ಬರೀ ರೀಪೇಮೆಂಟ್ ಮಾಡೋದು ಅಷ್ಟೇ ಅಲ್ಲ, ಆ ಸಾಲ ತಗೊಂಡು ಮತ್ತೆ ಆ ಸಾಲದ ಅಮೌಂಟಲ್ಲೇ ಹೇಗೆ ತೀರಿಸಬೇಕು ಅನ್ನೋ ಒಂದು ಉದ್ದೇಶನೇ ನಾವು ಇಟ್ಕೊಂಡು ಈ ಸಮುದಾಯ ಬಂಡವಾಳ ನಿಧಿ ಕೊಡ್ತಾ ಇದ್ದೀವಿ. ಮಾರಕ ಕೊರೋನಾ ಪರಿಣಾಮವಾಗಿ ಜಾರಿಗೊಳಿಸಿದ್ದ ಲಾಕ್ಡೌನ್ನಿಂದಾಗಿ ಸಂಪೂರ್ಣ ಸ್ಥಗಿತಗೊಂಡಿದ್ದ ಉದ್ಯಮ ಕ್ಷೇತ್ರ ಇದೀಗ ಸರ್ಕಾರ ನೀಡಿರುವ ನಿಯಮ ಸಡಿಲಿಕೆಯಿಂದ ನಿಧಾನವಾಗಿ ಆರಂಭಗೊಂಡಿದ್ದು ಉತ್ಪಾದನೆಗೆ ಚಾಲನೆ ದೊರೆತಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಕೈಗಾರಿಕಾ ವಲಯ ಧಾರವಾಡ ಜಿಲ್ಲೆಯ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ವಿವಿಧ ಚಟುವಟಿಕೆಗಳು ಗರಿಗೆದರಿದ್ದು ಕಾರ್ಮಿಕರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸಣ್ಣ, ಅತಿಸಣ್ಣ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳನ್ನು ಹೊಂದಿರುವ ಈ ಪ್ರದೇಶದಲ್ಲಿ ಸಹಸ್ರಾರು ಉದ್ಯಮಗಳು ಚಟುವಟಿಕೆ ಆರಂಭಿಸಿವೆ. ಸರ್ಕಾರ ನೀಡಿರುವ ಮಾರ್ಗಸೂಚಿ ಅನ್ವಯ ಎಲ್ಲಾ ರೀತಿಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತಿರುವ ಉದ್ಯಮಗಳು ಸ್ಯಾನಿಟೈಸರ್ ಬಳಕೆ, ಥರ್ಮಲ್ ತಪಾಸಣೆ, ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಎಲ್ಲಾ ಬಗೆಯ ಮುನ್ನೆಚ್ಚರಿಕೆ ವಹಿಸುತ್ತಿವೆ. 25% 30% ಕಾರ್ಮಿಕರನ್ನು ಬಳಸಿಕೊಂಡು ಕಾರ್ಯಾರಂಭ ಮಾಡಿವೆ. ಮಹಿಳಾ ಕಾರ್ಮಿಕರನ್ನು ಹೆಚ್ಚಾಗಿ ಹೊಂದಿರುವ ಉಪ್ಪಿನಕಾಯಿ ಉತ್ಪಾದಿಸುವ ಕಮಲ್ ಇಂಡಸ್ಟ್ರೀಸ್ನಲ್ಲಿ ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲಾಗುತ್ತಿದೆ. ಗ್ಲಾಸ್ ಉತ್ಪಾದಿಸುವ ಕೈಗಾರಿಕೆಗಳು ಆರಂಭಗೊಂಡಿದ್ದು ಮೊದಲ ಹಂತದಲ್ಲಿ ಕಡಿಮೆ ಕಾರ್ಮಿಕರಿಂದ ಉತ್ಪಾದನೆ ಆರಂಭಿಸಿದೆ. ಲಾಕ್ಡೌನ್ ಆಗಿದ್ದರಿಂದ ಅಗತ್ಯ ವಸ್ತುಗಳ ವ್ಯಾಪ್ತಿಯಲ್ಲಿ ಬರುವ ಕಾರ್ಮಿಕರೊಂದಿಗೆ ಕೆಲಸ ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ಎಂಪ್ಲಾಯೀಸ್ ಅಂತೂ ಲೋಯೆಸ್ಟ್ ಎಂಪ್ಲಾಯೀಸ್ನಲ್ಲಿ ಆದಷ್ಟು ಪ್ರೊಡಕ್ಷನ್ ಕಡಿಮೆ ಮಾಡಿ ನಡೆಸ್ತಾ ಇದ್ದೀವಿ ಪ್ಲಾಂಟ್. ಒಂದು 5 6 ಮಂದಿ ಜನನಲ್ಲಿ ಸೋಷಿಯಲ್ ಡಿಸ್ಟೆನ್ಸು, ಸ್ಯಾನಿಟೈಸರ್ಸು ಏನು ರಿಸ್ಟ್ರಿಕ್ಷನ್ ಕೊಟ್ಟೈತಲ್ಲ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಕಮಲ್ ಇಂಡಸ್ಟ್ರೀಸ್ ಸಿಬ್ಬಂದಿ ದ್ರಾಕ್ಷಾಯಿಣಿ ಕುಂಬಾರ್, ಸರ್ಕಾರ ನಿಯಮ ಸಡಿಲಿಸಿರುವುದರಿಂದ ಸಂತೋಷ ನೀಡಿದೆ. ಅಗತ್ಯ ಸುರಕ್ಷತೆಗಳನ್ನು ಅನುಸರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರದವ್ರು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಕಂಪ್ನಿ ಚಾಲು ಆಗೈತ್ರಿ. ನಾವು ದುಡಾಕ್ ಬರಾತೀವಿ. 1 ತಿಂಗಳು ಬಂದಿತ್ರಿ. ಈಗ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಕೆಲಸಕ್ಕೆ ಬರಾತೀವಿ. ನಮ್ಗೆ ಚಲೋ ಆಗೈತೆ, ತಿಂಗಳಿಗೆ ಬರಾಗುತ್ತೆ ಅಷ್ಟೇ. ಆರ್ಎಸ್ಪಿ ಕಾರ್ಖಾನೆ ಮುಖ್ಯಸ್ಥ ಸಂಜೀವ್ ಜೋಶಿ 2 ತಿಂಗಳ ನಂತರ ಕಾರ್ಖಾನೆಯಲ್ಲಿ ಕೆಲಸ ಆರಂಭವಾಗಿದೆ. ಅಗತ್ಯ ಅಂತರ, ಸ್ಯಾನಿಟೈಸರ್, ಮಾಸ್ಕ್ ಇತ್ಯಾದಿಗಳನ್ನು ತಪ್ಪದೆ ಬಳಸಲಾಗುತ್ತಿದೆ ಎಂದು ಹೇಳಿದರು. ಇವಾಗ ನಾವು ಫುಡ್ ಆಪರೇಟೆಡ್ ಒಂದು ಸ್ಯಾನಿಟೈಸೇಷನ್, ಆಮೇಲೆ ಎಂಪ್ಲಾಯಿದು ಅವನು ಡೀಟೇಲು, ಆಮೇಲೆ ಬಂದ್ಬಿಟ್ಟು ನಾವು ಇವಾಗ ಪ್ಲಾಂಟನ್ನು ಡಿಸ್ಇನ್ಫೆಕ್ಷನ್ ಮಾಡೋದು, ಮತ್ತು ಪ್ಲಾಂಟಲ್ಲಿ ಎಲ್ಲ ಈ ನಮ್ಮ ಸಿಬ್ಬಂದಿ ಹಾಗೂ ಮತ್ತು ವರ್ಕರ್ಗೆ ಅವರಿಗೆ ಒಂದು ಅವೇರ್ನೆಸ್ ಕೊಡುವುದಾಗಿ SOPಗಳನ್ನು ಮುಖಾಂತರ ಅವರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಯೂನಿ ಅಬೆಕ್ಸ್ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಅರುಣ್ ಹೆಬ್ಳಿಕರ್, ಕಾರ್ಖಾನೆಯಲ್ಲಿ 250ಕ್ಕೂ ಹೆಚ್ಚು ಕಾರ್ಮಿಕರಿದ್ದು ಈಗ 50 ಕಾರ್ಮಿಕರೊಂದಿಗೆ ಕೆಲಸ ಆರಂಭಿಸಿದ್ದೇವೆ. ಸೋಂಕು ನಿಯಂತ್ರಣಕ್ಕೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ಅನುಮತಿ ಮಾಡಿಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲ ಹೇಳಿದ ಮೇಲೆ ಆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ನಾವು ಫಾಲೋ ಮಾಡಿಬಿಟ್ಟು ನಮ್ಮ ಇಂಡಸ್ಟ್ರಿ ಈಗ 50% ಕೆಪಾಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲ ವರ್ಕರ್ಸು ತಮ್ಮ ಕೆಲವೊಂದು ಕೈಗಾರಿಕಾ ಇಲಾಖೆ ಜಿಲ್ಲಾ ಜಂಟಿ ನಿರ್ದೇಶಕ ಮೋಹನ್ ಭರಮಕ್ಕನವರ್ ಲಾಕ್ಡೌನ್ ಘೋಷಿಸಿದ ಮೇಲೆ ಮೊದಲ ಬಾರಿಗೆ ರಕ್ಷಣಾ, ಔಷಧ ಸೇರಿದಂತೆ ಅಗತ್ಯ ವಸ್ತುಗಳ ಕಾರ್ಖಾನೆಗಳನ್ನು ಆರಂಭಿಸಲು ಸರ್ಕಾರ ಅನುಮತಿ ನೀಡಿದೆ ಎಂದು ಮಾಹಿತಿ ನೀಡಿದರು. ಇಂಡಸ್ಟ್ರಿಗಳನ್ನ ಡಿಫೆನ್ಸ್ ರಿಲೇಟೆಡ್ ಮತ್ತು ಈ ಒಂದು ಮೆಡಿಕಲಿಗೆ ಸಂಬಂಧಪಟ್ಟಂತ ಮೆಡಿಸಿನ್ನೇ ಇರ್ಬೋದು ಅಥವಾ ಇಕ್ವಿಪ್ಮೆಂಟ್ ಇರ್ಬೋದು, ಇಲ್ಲಿ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಎಕ್ಸಂಪ್ಷನ್ ಕೊಟ್ಟು ಉತ್ಪಾದನೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಆದೇಶದ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಕೈಗಾರಿಕೆಗಳಿಗೆ ಫೋನ್ ಮಾಡಿ ಪ್ರಾರಂಭ ಮಾಡೋದಕ್ಕೆ ತಿಳಿಸಿದ್ವಿ. ಆ ಪ್ರಕಾರ ಅವರಿಂದ ರೇಟಿಂಗ್ನಾಗ ತಗೊಂಡು ಅವರಿಗೆ ಕೈಗಾರಿಕೆ ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ.
ಸಿಬ್ಬಂದಿ ಮಾದಾರ್ ಸಾಬ್ ನದಾಫ್ ಕಡಿಮೆ ಕಾರ್ಮಿಕರೊಂದಿಗೆ ಮುನ್ನೆಚ್ಚರಿಕೆಯೊಂದಿಗೆ ಕೆಲಸ ಆರಂಭಿಸಿದ್ದೇವೆ, ಅಗತ್ಯ ನಿಯಮಗಳನ್ನು ಪಾಲಿಸುತ್ತಿರುವುದಾಗಿ ಹೇಳಿದರು. ಈಗ 70-75 ಮಂದಿ ಜನ ಅಷ್ಟೇ ಕೆಲಸ ಮಾಡ್ತಾ ಇದೀವಿ. 33 50% ಮಟ್ಟ ಅಷ್ಟೇ ವರ್ಕರ್ಸ್ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ರಾಷ್ಟ್ರಪ್ರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಲಿಗಳ ಸಂರಕ್ಷಣೆಯಲ್ಲಿ ದೇಶದಲ್ಲಿಯೇ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದ್ದು, ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ 2ನೇ ರಾಜ್ಯವಾಗಿದೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದು, ಈ ಪೈಕಿ ಭದ್ರಾ, ಕಾಳಿ, ನಾಗರಹೊಳೆ, ಬಂಡೀಪುರ, ಬಿಳಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶಗಳು ಸೇರಿವೆ. ರಾಜ್ಯದ ಗಡಿ ಜಿಲ್ಲೆಯಾದ ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಹೆಚ್ಚು ಹುಲಿಗಳಿಗೆ ಆಶ್ರಯ ನೀಡಿದ್ದು, ಇಲ್ಲಿನ ಹುಲಿ ಗಣತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಬಂಡೀಪುರದ ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿ ಕಾರ್ಯ ನಡೆಯುತ್ತದೆ. ಅದರಂತೆ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಕಾರ್ಯವನ್ನು ಮಾಡಲಾಗುತ್ತಿದೆ. 800 ಕ್ಯಾಮೆರಾಗಳನ್ನು ಈ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತಿದ್ದು, ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹುಲಿ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. 2019ರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಮಧ್ಯಪ್ರದೇಶ 428 ಹುಲಿಗಳೊಂದಿಗೆ ಮೊದಲ ಸ್ಥಾನ ಪಡೆದಿದ್ದರೆ, 426 ಹುಲಿಗಳನ್ನು ಹೊಂದಿರುವ ಕರ್ನಾಟಕಕ್ಕೆ 2ನೇ ಸ್ಥಾನ ದೊರೆತಿತ್ತು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಒಂದರಲ್ಲೇ 139 ಹುಲಿಗಳನ್ನು ಹೊಂದಲಾಗಿತ್ತು. ಈಗ 150ಕ್ಕೂ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸಾಧ್ಯತೆಗಳು ಇವೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಟಿ ಬಾಲಚಂದ್ರ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಸೂಚನೆ ಮೇರೆಗೆ ನಾವು ಗಣತಿ ಕಾರ್ಯವನ್ನು ಕಳೆದ 3 ತಿಂಗಳ ಹಿಂದೆ ಕೈಗೆತ್ತಿಕೊಂಡು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ನಾವು ಕಲೆ ಹಾಕಿರುವ ಮಾಹಿತಿಯನ್ನು ಮತ್ತು ದತ್ತಾಂಶಗಳನ್ನು ಕ್ರೋಢೀಕರಿಸಿ ಬೆಂಗಳೂರಿನಲ್ಲಿರುವ ಅರಣ್ಯ ಭವನಕ್ಕೆ ಕಳುಹಿಸಿಕೊಟ್ಟಿದ್ದೇವೆ ಎಂದರು. ಈ ಎಲ್ಲ ಅಂಶಗಳ ಬಗ್ಗೆ ವಿಶ್ಲೇಷಿಸಲಿರುವ ಅರಣ್ಯ ಭವನದ ಅಧಿಕಾರಿಗಳು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಮಾಹಿತಿ ರವಾನಿಸಲಿದ್ದಾರೆ. ಮೇ ಅಂತ್ಯದ ವೇಳೆಗೆ ಪ್ರಧಾನಿಗಳು ಬಿಡುಗಡೆ ಮಾಡಲಿರುವ ದೇಶದ ಹುಲಿ ಸಂರಕ್ಷಣಾ ಪ್ರದೇಶಗಳ ಪೈಕಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಪ್ರಥಮ ಇದಕ್ಕೆ ಬರುತ್ತೆ ಅಂತ ಹೇಳಿ ನಾವು ಈ ಸಾರಿ ನಂಬಿದ್ದೇವೆ. ಕೋವಿಡ್-19 ವಿರುದ್ಧ ದೇಶ ನಡೆಸುತ್ತಿರುವ ಹೋರಾಟದಲ್ಲಿ ಪ್ರಗತಿ ಕಂಡುಬಂದಿದ್ದು, ಹಲವಾರು ಜನರು ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ದೇಶದಲ್ಲಿ ಮಹಾಮಾರಿಯಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ 30%ಕ್ಕಿಂತ ಅಧಿಕವಾಗಿದೆ. ಈ ಸೋಂಕಿನಿಂದ ಮೃತಪಡುತ್ತಿರುವವರ ಪ್ರಮಾಣ 3.3%ಕ್ಕಿಂತ ಕಡಿಮೆ ಇದೆ ಎಂದರು. ಸುಮಾರು 60,000 ರೋಗಿಗಳ ಪೈಕಿ 20,000 ಜನರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆ ಹೊಂದಿದ್ದಾರೆ ಎಂದು ತಿಳಿಸಿದ ಸಚಿವರು, ನಿನ್ನೆ 10 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದೇ ಒಂದು ಸೋಂಕಿನ ಪ್ರಕರಣ ವರದಿಯಾಗಿಲ್ಲ ಎಂದು ವಿವರಿಸಿದರು. ರಾಜ್ಯಗಳಿಗೆ ಈವರೆಗೆ 36 ಲಕ್ಷ ಪಿಪಿಇ ಕಿಟ್ಗಳು ಹಾಗೂ 72 ಲಕ್ಷ N95 ಮುಖಗವಸುಗಳನ್ನು ಕಳುಹಿಸಿಕೊಡಲಾಗಿದೆ. ದೇಶಾದ್ಯಂತ 855 ಆಸ್ಪತ್ರೆಗಳನ್ನು ಕೋವಿಡ್ ಚಿಕಿತ್ಸೆಗಾಗಿ ಗುರುತಿಸಿದ್ದು, 1.65 ಲಕ್ಷ ಹಾಸಿಗೆಗಳ ವ್ಯವಸ್ಥೆ ಇರುತ್ತದೆ ಎಂದು ಡಾ ಹರ್ಷವರ್ಧನ್ ತಿಳಿಸಿದರು. ದೇಶದಲ್ಲಿ ಕೋವಿಡ್ ಸೋಂಕಿನ ಪರೀಕ್ಷೆಗಾಗಿ ಪುಣೆಯ ರಾಷ್ಟ್ರೀಯ ವೈರಾಣು ಸಂಸ್ಥೆ ಪ್ರಥಮ ದೇಶೀಯ ತಂತ್ರಜ್ಞಾನದೊಂದಿಗೆ ಪ್ರತಿಕ್ರಿಯೆ ಆಧಾರಿತ ELISA ಪರೀಕ್ಷಾ ಕಿಟ್ ಕೋವಿಡ್ ಕವಚವನ್ನು ಅಭಿವೃದ್ಧಿಪಡಿಸಿದೆ. ಇದರಿಂದ ಕಡಿಮೆ ವೆಚ್ಚದಲ್ಲಿ ಸಂವೇದನಾತ್ಮಕವಾಗಿ, ತ್ವರಿತವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಹಂತದ ಚಿಕಿತ್ಸಾಲಯ ವ್ಯವಸ್ಥೆ ಮತ್ತು ಆಸ್ಪತ್ರೆಗಳಲ್ಲಿ ಮಾದರಿಗಳನ್ನು ಪರೀಕ್ಷೆ ಮಾಡಬಹುದಾಗಿದೆ. ಕೇವಲ ಸುಮಾರು 2.5 ಗಂಟೆಗಳ ಅವಧಿಯಲ್ಲಿ ಇದು 90 ಮಾದರಿಗಳ ಪರೀಕ್ಷೆಯನ್ನು ನಡೆಸಬಹುದಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಈ ಸಂಬಂಧ ಟ್ವೀಟ್ ಮಾಡಿದ್ದು, ELISA ಆಧಾರಿತ ಪರೀಕ್ಷಾ ಕಿಟ್ ಅನ್ನು ಜಿಲ್ಲಾ ಮಟ್ಟದಲ್ಲಿ ಕೂಡ ಅತ್ಯಂತ ಸುಲಭವಾಗಿ ಬಳಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಈ ಕಿಟ್ಗಳ ಉತ್ಪಾದನೆ ಮಾಡಲು ತಂತ್ರಜ್ಞಾನವನ್ನು ಔಷಧ ತಯಾರಿಕಾ ಕಂಪನಿಗಳಿಗೆ ವರ್ಗಾಯಿಸುವುದಾಗಿಯೂ ಅವರು ತಿಳಿಸಿದ್ದಾರೆ. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸುವರ್ಣ ಯುಗವನ್ನು ಪರಿಚಯಿಸುವ ಈ ದಿನ ವಿಜ್ಞಾನಿಗಳು, ಸಂಶೋಧಕರು ಹಾಗೂ ತಂತ್ರಜ್ಞಾನದ ನಿಪುಣರಿಗೆ ಗೌರವ ಸಲ್ಲಿಸಲಾಗುತ್ತಿದೆ. 1998ರ ಮೇ 11ರಿಂದ ಭಾರತೀಯ ತಂತ್ರಜ್ಞಾನ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ.
1998ನೇ ಸಾಲಿನ ಇದೇ ದಿನ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷಾರ್ಥ ಪ್ರಯೋಗವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿತ್ತು. ಅಲ್ಲದೆ ದೇಶದಲ್ಲಿಯೇ ನಿರ್ಮಾಣಗೊಂಡಿದ್ದ ಹನ್ಸಾ 3 ಹೆಲಿಕಾಪ್ಟರ್ ಅನ್ನು ಬೆಂಗಳೂರಿನಲ್ಲಿ ಪ್ರಯೋಗಾರ್ಥವಾಗಿ ಯಶಸ್ವಿಯಾಗಿ ಹಾರಾಟ ನಡೆಸಲಾಗಿತ್ತು. ಹಾಗೂ ಇದೇ ದಿನ ತ್ರಿಶೂಲ ಕ್ಷಿಪಣಿಗಳ ಪ್ರಯೋಗವೂ ನಡೆದಿತ್ತು. ಕೋವಿಡ್-19 ಸೃಷ್ಟಿಸಿರುವ ಆತಂಕಕಾರಿ ಸನ್ನಿವೇಶದ ನಡುವೆ ಜಾಗತಿಕವಾಗಿ ಆರ್ಥಿಕತೆಗೆ ಧಕ್ಕೆಯಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಸೂಕ್ತ ಕಾರ್ಯಯೋಜನೆಗಳೊಂದಿಗೆ ಆರ್ಥಿಕತೆಯ ಪುನಶ್ಚೇತನಕ್ಕೆ ಶ್ರಮಿಸಬೇಕಾಗಿದೆ. 1998 that India achieved a major technological breakthrough by successfully carrying out nuclear tests at Pokhran. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಾಮನಾಥ್ ಕೋವಿಂದ್ ಪರಮಾಣು ಪರೀಕ್ಷೆಯ ವಾರ್ಷಿಕೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ನಾಗರಿಕರಿಗೆ ಶುಭಾಶಯಗಳು. ರಾಷ್ಟ್ರದ ಸ್ವಾವಲಂಬಿಗೆ ಕಾರಣವಾಗಿರುವ ವೈಜ್ಞಾನಿಕ ಸಮುದಾಯವನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಭಾರತ ಹೆಮ್ಮೆ ಪಡಲು ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳ ಪಾತ್ರ ಮುಂಚೂಣಿಯಲ್ಲಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ವಾರ್ಷಿಕೋತ್ಸವ ನೆನಪಿಸುವ ದಿನ ಇದಾಗಿದೆ. ನಮ್ಮ ವಿಜ್ಞಾನಿಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಂತ್ರಜ್ಞಾನದಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದಿರುವವರಿಗೆ ಇಡೀ ರಾಷ್ಟ್ರ ನಮಸ್ಕರಿಸುತ್ತದೆ. ಭಾರತೀಯ ಇತಿಹಾಸದ ಮೈಲಿಗಲ್ಲಿಗೆ ಕಾರಣವಾಗಿರುವ 1998ನೇ ಸಾಲಿನ ಈ ದಿನವನ್ನು ವಿಶೇಷವಾಗಿ ಸ್ಮರಿಸಬೇಕಾಗಿದೆ. ಕೋವಿಡ್-19 ಅನ್ನು ಸಮರ್ಥವಾಗಿ ಎದುರಿಸಲು ಇಡೀ ವಿಶ್ವದಲ್ಲಿ ತಂತ್ರಜ್ಞಾನ ನೆರವಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸಂಶೋಧಕರು, ಆವಿಷ್ಕಾರಿಗಳ ಕೊಡುಗೆಯನ್ನು ಸ್ಮರಿಸೋಣ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು 1998ರಲ್ಲಿ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ದಿನದಂದು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದ ವಿಡಿಯೋ ಒಂದನ್ನು ಸಹ ಅಪ್ಲೋಡ್ ಮಾಡಿದ್ದಾರೆ. भारत के प्रधानमंत्री श्री अटल बिहारी वाजपेयी जी ने राष्ट्र को संबोधित करते हुए कहा था, उनकी बातों ने पूरे देश को गौरव, पराक्रम और खुशी के पल से भर दिया था. विश्व भर में फैले हुए भारतीय समुदाय में एक नए आत्मविश्वास उजागर हुआ था. वो दिन था बुद्ध पूर्णिमा का 11 मई 1998. भारत के पश्चिमी छोर पर राजस्थान के पोखरण में परमाणु परीक्षण किया गया था. उसे 20 वर्ष हो रहे हैं और ये परीक्षण भगवान बुद्ध के आशीर्वाद के साथ बुद्ध पूर्णिमा के दिन किया गया था. भारत का परीक्षण सफल रहा और एक तरह से कहें तो विज्ञान और तकनीक के क्षेत्र में भारत ने अपनी ताकत का प्रदर्शन किया था. हम कह सकते हैं कि वो दिन भारत के इतिहास में उसकी सैन्य शक्ति के प्रदर्शन के रूप में अंकित है. भगवान बुद्ध ने दुनिया को दिखाया है इनर स्ट्रेंथ, अंतर्मन की शक्ति शांति के लिए आवश्यक है. इसी तरह जब आप एक देश के रूप में मजबूत होते हैं तो आप सबके साथ शांतिपूर्ण रह भी सकते हैं. मई 1998 का महीना देश के लिए सिर्फ इसलिए महत्वपूर्ण नहीं है इस महीने में परमाणु परीक्षण हुए, बल्कि वो जिस तरह से किए गए थे वो महत्वपूर्ण है. इसने पूरे विश्व को दिखाया कि भारत की भूमि महान वैज्ञानिकों की भूमि है और एक मजबूत नेतृत्व के साथ भारत नित नए मुकाम और ऊंचाइयों को हासिल कर सकता है. अटल बिहारी वाजपेयी जी ने मंत्र दिया था, जय जवान, जय किसान, जय विज्ञान. आज जब हम 11 मई 1998 उसका 20वां वर्ष मनाने जा रहे हैं, तब भारत की शक्ति के लिए अटल जी ने आत्मसात करते हुए आधुनिक भारत बनाने के लिए, शक्तिशाली भारत बनाने के लिए, समर्थ भारत बनाने के लिए हर युवा योगदान देने का संकल्प करें. अपने सामर्थ्य को भारत के सामर्थ्य का हिस्सा बनाएं. देखते ही देखते जिस यात्रा को अटल जी ने प्रारंभ किया था उसे आगे बढ़ाने का एक नया आनंद, नया संतोष. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ತಂತ್ರಜ್ಞಾನ ದಿನದಂದು ದೇಶದ ವೈಜ್ಞಾನಿಕ ಸಮುದಾಯಕ್ಕೆ ಶುಭಾಶಯ ಕೋರುತ್ತೇನೆ. ದೇಶೀಯವಾಗಿ ರಕ್ಷಣಾ ತಂತ್ರಜ್ಞಾನಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸುವ ವಿಜ್ಞಾನಿಗಳ ಪ್ರಯತ್ನಗಳಿಗೆ ನೆರವಾಗಬೇಕೆಂದು ಡಿಆರ್ಡಿಒ, ಒಎಫ್ಬಿಗಳು, ಡಿಪಿಎಸ್ಯುಗಳು, ಕೈಗಾರಿಕೆ ಮತ್ತು ರಕ್ಷಣಾ ಉದ್ಯಮಗಳಿಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ಕೊರೋನಾ ಸ್ಥಿತಿಗತಿ, ಆರ್ಥಿಕ ಚಟುವಟಿಕೆಗಳ ಕುರಿತು ಚರ್ಚೆ ಸಾಧ್ಯತೆ. 10 ಹೊಸ ಕೋವಿಡ್ ಪ್ರಕರಣಗಳೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 858ಕ್ಕೆ ಏರಿಕೆ. 422 ಮಂದಿ ಗುಣಮುಖ. ಕೆಂಪು ವಲಯದಲ್ಲಿ ಹೆಚ್ಚಿನ ಪ್ರಮಾಣದ ಪರೀಕ್ಷೆ. ಮೊಬೈಲ್ ಕ್ಲಿನಿಕ್ಗಳಿಂದ ಸ್ವ್ಯಾಬ್ ಮಾದರಿ ಸಂಗ್ರಹ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವೈದ್ಯರುಗಳ ಸಂಚಾರಕ್ಕೆ ನಿರ್ಬಂಧ ಹೇರಿಕೆ ಸಲ್ಲ. ವೈದ್ಯಕೀಯ ಸಿಬ್ಬಂದಿ ಸೇವೆ ಖಾತರಿಪಡಿಸಿಕೊಳ್ಳಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.